ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜಾರಕಿಹೊಳಿಗೆ ಕೈ ಬಿಗ್ ಲೀಡರ್ ಕೊಟ್ಟ ಆ ದೊಡ್ಡ ಸಂದೇಶದ ರಹಸ್ಯ ಏನು? ಹಾಗಾದ್ರೆ ಈ ಹೊತ್ತಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಎಲ್ಲರಿಗಿಂತ ನಾನೇ ಮುಂದಿದ್ದೀನಿ ಅಂತ ವೇಗದಲ್ಲಿರುವಂಥ ಸತೀಶ್ ಜಾರಕಿಹೊಳಿಗೆ ಬಂದ ಆ ಮೆಸೇಜ್ ಎಂಥದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಈ ಎಲ್ಲ ಭೇಟಿಗಳ ನಡುವೆ ಒಬ್ಬರಾದ್ಮೇಲೆ ಒಬ್ರು ಅವ್ರು ಬರ್ತಾ ಇದ್ದಾರೆ, ಇವರು ಇನ್ನೊಂದು ಕಡೆ ಹೋಗ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಸುತ್ತ ಮಹತ್ವದ ಬೆಳವಣಿಗೆಗಳಾಗ್ತಿರೋ ಹೊತ್ತಲ್ಲಿ ಕೈ ಬಿಗ್ ಲೀಡರ್ ಕೊಟ್ಟಿರೋ ಆ ಮೆಸೇಜ್ ಏನು? ಡೆಲ್ಲಿಗೆ ಹಾರ್ತಿರುವಂತಹ ಮಹಾನಾಯಕ ಯಾರು? ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕರ್ನಾಟಕ ರಾಜಕಾರಣದಲ್ಲಿ ಕ್ಷಣ ಕ್ಷಣದ ಬೆಳವಣಿಗೆಗಳು ಕುತೂಹಲಕ್ಕೆ ಕಾರಣ ಆಗಿರೋದು, ಆ ಎಲ್ಲ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ಕ್ವಿಕ್ ಆಗಿ ನೆನಪು ಮಾಡ್ಕೊಳ್ಳೋದಾದ್ರೆ, ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿ ಬಂದಿದ್ದು, ಅದಾದ್ಮೇಲೆ ಅಲ್ಲಿ ಖರ್ಗೆ ಅವ್ರನ್ನ ಮೀಟ್ ಆಗಿ ಬಂದ್ಮೇಲೆ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಅವ್ರ ಜೊತೆ ಮೀಟಿಂಗ್ ಮಾಡಿದ್ರು. ನಿನ್ನೆ ತುಮಕೂರಲ್ಲಿ ಮೀಟಿಂಗ್ ಮಾಡಿದ್ರು. ಇವತ್ತು ಅಚ್ಚರಿ ಅನ್ನುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷರೇ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದ್ದು, ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಕಾರ್ಯಕ್ರಮಗಳ ಮಾತುಕತೆ ಅಂತ ಹೇಳಿದ್ರು ಕೂಡ ಅಲ್ಲಿ ರಾಜಕೀಯ ಸಂದೇಶ ಕಂಡು ಬಂತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಬಿಗ್ ಡೆವಲಪ್ಮೆಂಟ್. ಸತೀಶ್ ಜಾರಕಿಹೊಳಿ ಅವರ ಮನೆ ಈಗ ಎಲ್ಲ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರಿಂದ ಸತೀಶ್ ಜಾರಕಿಹೊಳಿ ಅವ್ರಿಗೆ ಬಿಗ್ ಮೆಸೇಜ್. ಏನ್ ಹಾಗಾದ್ರೆ ಆ ಸಂದೇಶದ ಅಸಲಿ ರಹಸ್ಯ? ಡಿ.ಕೆ. ಸುರೇಶ್ ಅವರು ಹೊತ್ತು ಬಂದಿರುವ ಆ ಸಂದೇಶದಲ್ಲಿ ಏನಿದೆ? ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಹೇಳ್ತಿದ್ದಾರೆ, ತಪ್ಪೇನಿದೆ ಸಿಎಂ ಆಗಬೇಕು ಅಂತ ಆಸೆ ಪಡೋದ್ರಲ್ಲಿ. ಅಲ್ಲಿಗೆ ಮುಖ್ಯಮಂತ್ರಿ ಬದಲಾವಣೆಯ ದಟ್ಟ ಸಾಧ್ಯತೆಗಳನ್ನ ಸಿದ್ದರಾಮಯ್ಯ ಪರಮಾಪ್ತನೇ ಒಪ್ಪಿಕೊಂಡಂಗಾಯ್ತು. ವರದಿ ಬರ್ಲಿ ಆಮೇಲೆ ನೋಡೋಣ ಅಂತ ಹೇಳಿದ್ರು. ಅಲ್ಲಿಗೆ ಇಡಿ ಎಂಟ್ರಿಯಿಂದ ಹೆಚ್ಚು ಕಡಿಮೆ ಆದ್ರೆ ತಯಾರಿ ನಡೆಸ್ಕೊಳ್ಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಆಶೀರ್ವಾದದೊಂದಿಗೆನೆ ಶುರು ಮಾಡ್ದಂಗೆ ಕಾಣಿಸ್ತಾ ಇದೆ. ಪರಮೇಶ್ವರ್ ಅವರ ಬಲವೂ ಅವ್ರಿಗೆ ಸಿಕ್ಕಿದ್ಯಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಈಗ ಡಿ.ಕೆ. ಬ್ರದರ್ಸ್ ಅಖಾಡಕ್ಕೆ ಧುಮುಕಿದ್ದಾರೆ. ನಿನ್ನೆ ಖರ್ಗೆ ಅವ್ರ ಜೊತೆ ಸುದೀರ್ಘ ಮಾತುಕತೆ ಆಯಿತು ಡಿ.ಕೆ. ಶಿವಕುಮಾರ್ ಅವ್ರದ್ದು. ಈಗ ಡಿ.ಕೆ. ಸುರೇಶ್ ಅವರು ಡಿ.ಕೆ. ಶಿವಕುಮಾರ್ ಸಂದೇಶವನ್ನು ಹೊತ್ತು ಸತೀಶ್ ಜಾರಕಿಹೊಳಿ ಅವ್ರನ್ನ ದಿಢೀರಂತ ಭೇಟಿ ಮಾಡಿರೋದು ಬಹಳ ಸಂಚಲನ ಸೃಷ್ಟಿ ಮಾಡಿರೋ ಬೆಳವಣಿಗೆ. ಸತೀಶ್ ಜಾರಕಿಹೊಳಿ ಡಿ.ಕೆ. ಶಿವಕುಮಾರ್ ಸುಮಾರು ದಿನಗಳ ಹಿಂದೆ ಈ ಕೇಸು ಅದು ಇದು ಸದ್ದು ಸ್ವಲ್ಪ ಶುರುವಾಗಿತ್ತಲ್ಲ, ಆ ಟೈಮಲ್ಲಿ ಭೇಟಿಯಾಗಿದ್ರು. ಒಬ್ಬರ ಮುಖ ಒಬ್ಬರು ನೋಡಲ್ಲ, ಒಂದೇ ಪಕ್ಷದಲ್ಲಿದ್ರೂ ಕೂಡ ಭಿನ್ನಾಭಿಪ್ರಾಯ ಇರೋದು ಹೌದು ಅಂತ ಓಪನ್ ಆಗಿ ಒಪ್ಪಿಕೊಂಡಿದ್ದಾರೆ. ಅಂಥದ್ರಲ್ಲಿ ಇವರಿಬ್ಬರು ಮೀಟ್ ಆಗಿದ್ದು ಯಾಕೆ ಅಂತ ಬಹಳ ಅಚ್ಚರಿ ಕಾರಣ ಆಗಿತ್ತು. ಈಗ ನೇರವಾಗಿ ಡಿ.ಕೆ. ಶಿವಕುಮಾರ್ ಪದೇ ಪದೇ ಬಂದು ಭೇಟಿ ಮಾಡೋದಕ್ಕೆ ಕಷ್ಟ ಆಗಬಹುದು. ಹಾಗಾಗಿ ಡಿ.ಕೆ. ಸುರೇಶ್ ಅವರು ಬಂದಿದ್ದಾರೆ ಸಂದೇಶವನ್ನ ಹೊತ್ತು. ಅದು ಯಾವ ಸಂದೇಶ ಅನ್ನೋದು ಕುತೂಹಲ. ಆರಂಭದಲ್ಲೇ ಅಧಿಕಾರ ಹಂಚಿಕೆಯ ಸೂತ್ರದ ಮೂಲಕ ರಾಹುಲ್ ಗಾಂಧಿ ಅವರಿಂದಾನೇ ಮಾತನ್ನ ತಗೊಂಡಿದ್ದಾರೆ ಡಿ.ಕೆ. 2.5 ವರ್ಷ ಆದ್ಮೇಲೆ ಅವರದ್ದೇ ಕುರ್ಚಿ ಅನ್ನೋ ವಿಚಾರ ಅಲ್ಲಲ್ಲಿ ಕೇಳಿ ಬಂತು. ಇಲ್ಲ ಅಂತ ಒಬ್ರು, ಆಗಿದೆ ಅಂತ ಒಬ್ರು, ಪರೋಕ್ಷವಾಗಿ ಒಬ್ರು, ನೇರವಾಗಿ ಒಬ್ರು ಈ ಬಗ್ಗೆ ಮಾತಾಡಿರೋದಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಇವರೆಲ್ಲ ಯಾಕೆ ಓಡಾಡ್ತಿದ್ದಾರೆ, ನನಗೆ ಮಾತು ಕೊಟ್ಟಾಗಿದೆ ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ವರಸೆ ಶುರು ಮಾಡದಂತೆ ಕಾಣಿಸ್ತಾ ಇದೆ. ನಿನ್ನೆ ಖರ್ಗೆ ಅವರ ಜೊತೆ ಅದನ್ನೇ ಹಳೆಯ ಮಾತುಕತೆ, ರಾಹುಲ್ ಗಾಂಧಿ ಅವರು ಕೊಟ್ಟ ಮಾತು, ತನ್ನ ಕೊಡುಗೆ, ತಾನು ಮಾಡಿದ ಕೆಲಸ, ಅದೆಲ್ಲವನ್ನ ಮತ್ತೆ ನೆನಪು ಮಾಡಿಕೊಟ್ಟು ಬಂದಂಗೆ ಕಾಣಿಸ್ತು. ಅಷ್ಟೇ ಅಲ್ಲ, ಡೆಲ್ಲಿಗೆ ಹಾರಲಿದ್ದಾರೆ. ದಸರಾ ಮುಗಿತಾ ಇದ್ದ ಹಾಗೆ ಅಂದ್ರೆ ಇನ್ನೊಂದು 3-4 ದಿನಗಳಲ್ಲಿ ಡೆಲ್ಲಿಗೆ ಹಾರಲಿದ್ದಾರೆ. ರಾಹುಲ್ ಗಾಂಧಿ ಅವರನ್ನೇ ಭೇಟಿಯಾಗಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನೋದು ಈ ಎಲ್ಲ ಬೆಳವಣಿಗೆಗಳಿಗೆ ಅತ್ಯಂತ ಮಹತ್ವದ ತಿರುವಿನಂತೆ ಕಾಣಿಸ್ತಾ ಇದೆ. ಅಲ್ಲಿಗೆ ನೇರವಾಗಿ ರಾಹುಲ್ ಗಾಂಧಿ ಅವರ ಬಳಿಯೇ ಇಂಥದ್ದೆಲ್ಲ ಆಗ್ತಾ ಇದೆ. ಮುಂದೆ ಏನು ಹಾಗಾದ್ರೆ? ಸಿದ್ದರಾಮಯ್ಯ ತನ್ನ ಶಿಷ್ಯಂದ್ರನ್ನ ಪಳಗಿಸ್ತಾ ಇದ್ದಾರೆ, ರೆಡಿ ಮಾಡ್ತಿದ್ದಾರೆ. ಹಾಗಾದ್ರೆ ನೀವು ಕೊಟ್ಟ ಮಾತಿನ ವಿಚಾರ ಏನಾಯ್ತು? ಇವರೆಲ್ಲ ಯಾಕೆ ಅಖಾಡಕ್ಕೆ ಇಳಿದಿದ್ದಾರೆ? ಈಗ ನೀವೇ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಸಂದೇಶವನ್ನ ನೇರ ರವಾನಿಸೋದಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ ಡಿ.ಕೆ. ಶಿವಕುಮಾರ್. ಇದರ ನಡುವೆ ನೋಡಿ, ಎಲ್ಲವನ್ನ ಹೈಕಮಾಂಡ್ ಗಮನಿಸ್ತಾ ಇದೆ ಅನ್ನೋ ಮೆಸೇಜ್ ಡಿ.ಕೆ. ಕಡೆಯಿಂದ. ಇಲ್ಲಿ ಯಾರು ಹೆದರ್ಕೊಳ್ಳೋರಿಲ್ಲ ಅನ್ನುವಂತಹ ಸೆಡ್ಡು ಸತೀಶ್ ಜಾರಕಿಹೊಳಿ ಅವ್ರ ಕಡೆಯಿಂದ. ಸೊ ನೇರ ಪೈಪೋಟಿ, ಜಟಾಪಟಿ ಸಮರವೇ ಶುರುವಾಗ್ಬಿಟ್ಟಿದೆ ಡಿ.ಕೆ. ಬ್ರದರ್ಸ್ ಮತ್ತು ಜಾರಕಿಹೊಳಿ ನಡುವೆ. ಅಲ್ಲದು ಪಕ್ಷದ ವಿರೋಧವಾಗಿದ್ರೆ ಓಕೆ, ಅದ್ರ ಬಗ್ಗೆ ಏನಾರು ಹೆದರ್ಬೋದು, ಮಾಡ್ಬೋದು. ನಮ್ಮ ಪಕ್ಷ ಕಟ್ಟಲಿಕ್ಕೆ ನಾವು ಕೂಡಿದ್ರೆ ಅದು ಯಾಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ಪಕ್ಷದ ಪರವಾಗಿ ನಿಂತಿದ್ವಿ, ಪಕ್ಷಕ್ಕೆ 12 ಗಂಟೆ ನಾವು ಟೈಮ್ ಕೊಟ್ಟಿದ್ದೀವಿ. ನಾವ್ಯಾರಿಗೆ ಹೆದರಬೇಕಾದ ಅವಶ್ಯಕತೆ ಇಲ್ಲ.
ಹೆಚ್ಚು ಟೈಮ್ ಕೊಡೋರು ನಾವೇ ಪಕ್ಷಕ್ಕೆ. ಕೆಲವ್ರ ಪ್ರಚಾರ ಜಾಸ್ತಿ ಆಗ್ತೈತೆ, ಕೆಲವ್ರ ಪ್ರಚಾರ ಆಗೋಲ್ಲ. ತೆರೆಮರೆಯಲ್ಲಿ ಪಕ್ಷಕ್ಕೆ ದುಡಿತಾರೆ, ಅವ್ರು ಯಾರು ಫ್ರಂಟ್ ಲೈನ್ ಬರೋಲ್ಲ. ಊರಲ್ಲಿ ತಮ್ಮ ಸ್ವಂತ ದುಡ್ಡಿನಿಂದ ಪಕ್ಷಕ್ಕೆ ಕಟ್ತಾರೆ. ಅವ್ರು ಯಾರು ಬೆಂಗಳೂರಲ್ಲಿ ಹೈಲೈಟ್ ಆಗೋಲ್ಲ. ಏರ್ಪೋರ್ಟ್ ರಸ್ತೆಯಲ್ಲಿ ಪೋಸ್ಟರ್ದವ್ರು ಹೈಲೈಟ್ ಆಗ್ತಾರೆ, ದೊಡ್ಡ ದೊಡ್ಡ ಪೋಸ್ಟರ್ ಹಾಕೋತಾರೆ. ಸೊ ಅದನ್ನು ಗಮನಿಸ್ತೈತೆ, ಯಾರು ಕೆಲಸ ಮಾಡ್ತಾರೆ ಪಕ್ಷಕ್ಕೆ ಅದನ್ನು ಕೂಡ ಗಮನಿಸ್ತದೆ ಪಕ್ಷ. ಯಾರು ನಿಷ್ಠೆ ಸೇವೆ ಅದನ್ನು ಕೂಡ ಪಕ್ಷ ಗಮನಿಸ್ತದೆ. ಯಾರು ಒಂದು ಜೀವನದಾಗ ಆಗ್ಬೇಕಂತ ಎಲ್ಲರೂ ಒಂದು ಸ್ಟೆಪ್ ಹತ್ತಿರಂದ್ರೆ ನೆಕ್ಸ್ಟ್ ಮಂತ್ರಿ ಆದ್ಮೇಲೆ ಸೀನಿಯಾರಿಟಿ ಆದ್ಮೇಲೆ ಡಿ ಸಿ ಎಮ್ ಆದ್ಮೇಲೆ ಸಿ ಎಂ ಮುಗಿದ್ಮ್ಯಾಗೆ ಕೇಂದ್ರ ಸಚಿವರು 6ನೇ ಸ್ಟೆಪ್ ಅದು. ಹಿಂಗೆ ಅವರ ಆಸೆ ಇಟ್ಕೊಂಡು ನೋಡಿ, ಆ ಸನ್ನಿವೇಶ ಬರಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಈಗೆಲ್ಲ ರಾಜೀನಾಮೆ ಕೊಟ್ಟ ಮೇಲೆ ಪ್ರೂವ್ ಆದ್ಮೇಲೆ ಇದು ಪ್ರಶ್ನೆ ಅದು ಬರೋಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಪದೇ. ಇವಾಗಿಲ್ಲ, ಮುಂದೆ ಅಂತ ಹೇಳಿದ್ರಲ್ಲ, ಮುಂದಿನ ಅವಧಿಗೆ ಅಂತ ಹೇಳಿದ್ವಿ. ಅವತ್ತಿನ ಪರಿಸ್ಥಿತಿಯಲ್ಲಿ ಕೊಟ್ಟ ಮಾತೇ ಬೇರೆ, ಆದ್ರೆ ಇವತ್ತಾಗ್ತಿರೋದು ಬೇರೆ. ಸಿದ್ದರಾಮಯ್ಯನವ್ರಿಗೆ ಕೊಟ್ಟಂತಹ ಟೈಮು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದು ಸಂಕಷ್ಟದಲ್ಲಿ ಸಿಕ್ಕಾಕೊಂಡು ಅಂತಹ ಪರಿಸ್ಥಿತಿ ಬಂದ್ರೆ ಈ ರೀತಿಯಲ್ಲಿ ಕೇಳದವ್ರು ಕೊಡೋದಕ್ಕಾಗಲ್ಲ. ಯಾರ ಬೆನ್ನಿಗೆ ಶಾಸಕರು ಇರ್ತಾರೆ, ಯಾರ ಬೆನ್ನಿಗೆ ಅಹಿಂದ ಬಲ ಇದೆ, ಯಾರ ಬೆನ್ನಿಗೆ ಸಿದ್ದರಾಮಯ್ಯನವ್ರನ್ನ ಕಾಪಾಡ್ಕೊಂಡು ಬಂದಿರುವಂತಹ ವೋಟ್ ಬ್ಯಾಂಕ್ ಕಂಟಿನ್ಯೂ ಆಗಬಹುದು. ಇಂಥ ಲೆಕ್ಕಾಚಾರದಲ್ಲಿ ನಿರ್ಧಾರ ಮಾಡಬೇಕು. ಆಲ್ರೆಡಿ ನಮ್ಮ ಹತ್ರ ಶಾಸಕರ ಬಲ ಇದೆ ಅಂತ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ನಿಂತಿರೋದು ಈಗ ಸತೀಶ್ ಜಾರಕಿಹೊಳಿ. ನೋಡಿ, ಪರಮೇಶ್ವರ್ ಅವ್ರ ಜೊತೆ ಮೀಟಿಂಗು, ಬೇರೆ ಬೇರೆ ನಾಯಕರು, ಬಿಜೆಪಿಯ ನಾಯಕರೇ ಅವರನ್ನ ಹುಡ್ಕೊಂಡು ಬಂದು ಮನೇಲಿ ಮೀಟ್ ಆಗ್ತಿದ್ದಾರೆ. ಈಗ DK ಸುರೇಶ್ ಅವರ ಸಂದೇಶ ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಅವರು ಕೈಪಾಳ್ಯದಲ್ಲಿ ಹಲವರ ನಿದ್ದೆಗೆಡಿಸಿದಂತೆ ಕಾಣಿಸ್ತಾ ಇದೆ. ಭರ್ಜರಿ ತಯಾರಿಯೊಂದಿಗೆ ಯಾಕೆ ಇಟ್ಕೊಳ್ಬಾರ್ದು CM ಆಗೋ ಆಸೆಯನ್ನ ಅಂತಿದ್ದಾರೆ. 28ರ ಬಳಿಕ ಅಂತ ಹೇಳ್ತಿದ್ರು. ಬಟ್ ಈಗ ನಿಧಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕುರ್ಚಿಗೆ ಹತ್ತಿರವಾಗೋ ಪ್ರಯತ್ನ ಮಾಡ್ತಿದ್ದಾರೆ. ತುಮಕೂರಲ್ಲಿ, ಪರಮೇಶ್ವರ್ ಅವರ ಜಿಲ್ಲೆಯಲ್ಲಿ ತುಮಕೂರಲ್ಲಿ ಸತೀಶ್ ಜಾರಕಿಹೊಳಿ CM ಅನ್ನೋ ಕೂಗು ಪರಮೇಶ್ವರ್ ಅವರು ಮುಂದೆ ಮೊಳಗತ್ತೆ. ದಲಿತ CM ಬೇಕೇ ಬೇಕು ಅನ್ನುವ ಪಟ್ಟು ದಾಳ ಉರುಳಿಸಿದ್ದಾರೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಹಲವು ಸೀನಿಯರ್ಸ್ ಬಲವನ್ನ ತನ್ನ ಬೆನ್ನಿಗೆ ಇಟ್ಟುಕೊಂಡು ಬಿಟ್ಟಿದ್ದಾರೆ ಅನ್ನೋದು ಖಚಿತವಾಗ್ತಿದೆ. ಸೊ ರಣರೋಚಕ ತಿರುವು ಸಿಗುತ್ತಾ ಕೈಪಾಳ್ಯದಲ್ಲಿ? DK ಶಿವಕುಮಾರ್ ಅವರ ಲೆಕ್ಕಾಚಾರವೆಲ್ಲ ತಲೆ ಕೆಳಗಾಗಿ, ಅಥವಾ ಡೆಲ್ಲಿಗೆ ಹಾರಲಿರುವ DK ಇದೆಲ್ಲದಕ್ಕೂ ಬ್ರೇಕ್ ಹಾಕಿಸ್ತಾರಾ? ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.